ಅಲ್ಲ ಇವ್ರಿಗೆ ಯಾರು ಮನಮೋಹನ್ ಸಿಂಗ್ ಅವ್ರಿಗೆ ಮೌನಿ ಬಾಬಾ ಅಂತಿದ್ರು. ಮೌನಿ ಬಾಬಾ ಆಗತ್ತಾರಲ್ರಿ ಇವರು. ಈ ವಿಷಯದಲ್ಲಿ ಪ್ರಧಾನಿ ಮೌನ್ ಇದ್ದಿದ್ದು ಸರಿಯಲ್ಲ. ಪ್ರಧಾನಿಯವರು ಪ್ರಾರಂಭದಲ್ಲೇ ವಿದ್ಯಾರ್ಥಿಗಳ ಕುರಿತು ತಮ್ಮ ವೇದನೆ ಕಳಕಳಿಯನ್ನು ವ್ಯಕ್ತಪಡಿಸಿದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಅದನ್ನು ನಾವು ಒಪ್ಕೊಳ್ತೀವಿ. ಅಯೋಧ್ಯೆ ಬಗ್ಗೆ ಸಹಿತ ಎಲ್ಲಿ ಒಂದು ತುಟಿನೂ ಬಿಚ್ಚಿರಲ್ಲ ಸರ್. ಅಯೋಧ್ಯದ ಬೇರೆ ಆಗತ್ತೆ ಚರ್ಚೆ. ಈ ವಿಷಯದ ಕುರಿತು ನಾನು ಹೇಳ್ತಾ ಇದ್ದೀನಿ, ಅವರು ಕೆಲವೊಂದು ಸಂದರ್ಭದಲ್ಲಿ ತಪ್ಪಾಗಿದೆ. ಇಲ್ಲ, ಆ ವಿಷಯ ಮತ್ತೆ ಡೈವರ್ಟ್ ಆಗುತ್ತೆ. ನಿಮ್ಮದು ಏನಿದೆ ಹೇಳ್ತಿಲ್ಲ, ಈ ಮಾತಾಡೋದು ನೋಡಿದ್ರೆ ಹುಂಡಿ ಕಳುವು ಅದರ ಪರ ನೀವು ನಿಂತೀರಿ ಅಂತ ಜನ ಮಾತಾಡಕತ್ತಾರ. ರಾಮನ ಹೆಸರ ಮ್ಯಾಗ ಇಷ್ಟೊಂದು ಕಳಂಕ ಬಂತು, ಆಸ್ತಿ ಹೊಡೋರು ಅಂತೇಳಿ ನೀವು ಸೈಲೆಂಟ್ ಆಗಿದ್ದೀರಿ ನೋಡಿ, ಅವ್ರ ಪರ ಇದ್ದೀರಿ ಅಂತ. ನೋಡಿ, 500 ವರ್ಷದ ಹೋರಾಟ, 500 ವರ್ಷದ ತ್ಯಾಗ ಬಲಿದಾನ, ಇದಕ್ಕೆ ಆ ಹುಂಡಿಯ ಕಳ್ಳತನ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಕಲಂಕ. ನಮಗೆ ನೋವಿದೆ, ನಮಗೆ ವೇದನೆ ಇದೆ. ಸೊ ಮಾಡಿದಂಥ ಕುಕೃತ್ಯಗಳಿಗೆ ಇಮ್ಮಿಡಿಯೇಟ್ ಅವರಿಗೆ ಬಂಧನ ಮಾಡಿ ಒದ್ದು ಒಳಗಡೆ ಹಾಕಿದ್ದಾರೆ. ಅದರ ಅರ್ಥ ಇದಕ್ಕೆ ಮೋದಿ, ಯೋಗಿ ಅಥವಾ ಇನ್ಯಾರೋ ಜವಾಬ್ದಾರಿ ಅಂತ ಅನ್ನುವಂಥದ್ದು ನಾನು ಒಪ್ಪಲ್ಲ. ಅಧಿಕಾರಕ್ಕೆ ಬಂದಿರ್ಬೋದು, ಬೇಕಾದಷ್ಟು ಜನ ಬಂದಿರ್ಬೋದು. ಆದರೆ ನೀವು ಕಳ್ತನ ಮಾಡಿ ಹುಂಡಿದ್ದು ಅಂತಂದ್ರೆ ಅವ್ರೇನು ಹೇಳಲ್ಲ, ಹೇಳೋಕ್ಕಾಗೋದೂ ಇಲ್ಲ, ಹಂಗೆ ಹೇಳಲೂಬಾರ್ದು. ಆದರೆ ಕಲಂಕ ಅಂತೂ ಇದೆ. ಇದು ಆದಂಥದ್ದು ಕಲಂಕ ಬಹಳ ದೊಡ್ಡ ಕಲಂಕ ಇದು. ನೀವು ಸಾಯಿಬಾಬಾ ಗುಡಿ ಸಂಪುಟಕ್ಕೆ ಒಂದು ಕಾನೂನು ಹೋರಾಟ ಮಾಡಿದ್ರಿ ಸರ್, ರಾಮನ ಸಂಪುಟಕ್ಕೆ ಕಾನೂನು ಹೋರಾಟ ಮಾಡ್ತೀರಿ ಸರ್? ಅಲ್ಲ, ಇಮಿಡಿಯೇಟ್ ಯೋಗಿ ಅವರು ಬಹಳ ಉಗ್ರವಾದಂಥ SIT ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಇಮಿಡಿಯೇಟ್ ಬಂಧನ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿದೆ. ಸರ್, ಪ್ರಧಾನಿ ಅವರು ಹೇಳಿದ್ದಾರೆ ನಾ ಕಾವುಂಗ ನಾ ಕಾನೆ ದೂಂಗ ಅಂತಿದ್ರು, ಹೌದಲ್ರಿ? ನಾ ಖಾವುಂಗ ಸರಿ ಇದೆ, ನಾ ಖಾನೆ ದೂಂಗ ಸರಿ ಆಗಲಿಲ್ಲ. ಎಲ್ಲ ಒಟ್ಟು ಇಡೀ ದೇಶದಲ್ಲಿ ಬರೀ ತಿನ್ನವರೇ ಭ್ರಷ್ಟರೇ ತುಂಬಿಬಿಟ್ಟಿದ್ದಾರೆ. ಎಲ್ಲರೂ, ನಾನು ಹೇಳೋದು ಆ ಪಕ್ಷ ಈ ಪಕ್ಷ, ಆ ವ್ಯಕ್ತಿ ಈ ವ್ಯಕ್ತಿ ಅನ್ನೋಕ್ಕಿಂತ ಟೋಟಲ್ ಭ್ರಷ್ಟ ವ್ಯವಸ್ಥೆ. ಸೊ ಈ ರೀತಿಯ ಹುಂಡಿ ಕಳ್ಳತನ ಮಾಡುವಂಥದ್ದು, ನಾನು ಹೇಳೋದು ಜೈಲಿಗೆ ಹಾಕ್ತೀರಿ? ಯೋಗಿಯವರೇ ಜೈಲಿಗೆ ಹಾಕಬೇಡಿ, ಅವ್ರನ್ನ ಇಮ್ಮಿಡಿಯೇಟ್ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿ, ಅವ್ರನ್ನ ಗುಂಡು ಹಾಕಿ, ಅವ್ರನ್ನ 500 ವರ್ಷದ ಪರಿಶ್ರಮದ ಪರಿಣಾಮದಿಂದ ಕಲಂಕ ತಂದಂಥ ಆ ರಾಮದ್ರೋಹಿಗಳಿಗೆ ನೀವು ಜೈಲಿಗೆ ಹಾಕುವಂಥದ್ದು ಅವಶ್ಯಕತೆ ಇಲ್ಲ, ಗುಂಡು ಹಾಕಿ ಅಂತ ಹೇಳ್ತೇನೆ ನಾನು. ಕಲಂಕ ತಂದಿದ್ದಾರೆ. ಇನ್ಯಾರ್ಯಾರಿದ್ದಾರೆ ಎಲ್ಲರೂ ಹೊರಗೆ ಹಾಕಿ ಅವ್ರನ್ನೆಲ್ಲರನ್ನೂ ಟೋಟಲ್ ಗಲ್ಲಿಗೆ ಶಿಕ್ಷೆ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ. ಅದಕ್ಕೆ ಕ್ಷಮೆ ಇಲ್ಲ. ಅದಕ್ಕೆ ನೀವು ಕೇಸು, ಜೈಲು, ಕೋರ್ಟು, ಬೇಲು ಇದು ಬೇಡ ಅಂತ ಅನಿಸುತ್ತೆ ನಮಗೆ. ಎಸ್ ಸರ್, ಎಸ್ ಸರ್.